ತಿನ್ನೋಕ್ಕೆ ತುಂಬ ಟೇಸ್ಟಾಗಿರಬೇಕು, ಹಾಗೆ ಸಾಫ್ಟಾಗಿ ಕೂಡ ಇರಬೇಕು. ಹಾಗೆ ಹೂಕೋಸನ್ನ ಬಳಸಿ ಒಂದು ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತಿಂತಾ ಇದ್ದರೆ ಇದು ಮನೆದ ಅಥವಾ ಹೋಟೆಲ್ದ ಅಂತ ನಮಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಆ ಥರ ಇರುತ್ತೆ ಟೇಸ್ಟು. ಪಲಾವಿಗೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಟೊಮೊಟೊ, ಈರುಳ್ಳಿ ಸ್ವಲ್ಪ, ಆಮೇಲೆ ಒಗ್ಗರಣೆಗೆ ಟೊಮೊಟೊ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ರುಬ್ಬಕ್ಕೆ ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ ಎಲ್ಲ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸೋಣ. ಬೆಳ್ಳುಳ್ಳಿನ ತುಂಬ ಸಿಪ್ಪೆ ಬಿಡಿಸೋದೇನು ಬೇಡ, ನಾರ್ಮಲಾಗಿ ಸಿಪ್ಪೆ ಮೇಲಿನ ಮಾತ್ರ ತೆಗೆದ್ರೆ ಸಾಕು. ಅದಕ್ಕೆ ಅರಿಶಿನ, ಸ್ವಲ್ಪ ಜೀರಿಗೆ, ಡ್ರೈ ಮಸಾಲೆಗಳು ಏನೇನು ಬೇಕು ಅಂತ ನೋಡಿಕೊಂಡು ಸೇರಿಸೋಣ. ಜೀರಿಗೆನ ನಂತೂ ಮಿಸ್ಸೇ ಮಾಡಲ್ಲ, ಪಲಾವಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಅದನ್ನೆಲ್ಲ ರುಬ್ಬಕ್ಕೂ ಸ್ವಲ್ಪ ಸೇರಿಸಿ, ಒಗ್ಗರಣೆಗೂ 1 ಇಂಚು ಚಕ್ಕೆ, 1 ಲವಂಗ, 1 ಮರಾಠಿ ಮೊಗ್ಗು, ಕರ್ಬೇವಿನ ಸೊಪ್ಪು ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ರುಬ್ಬಕ್ಕೆ ಹೆಚ್ಚಿಟ್ಕೊಂಡಿದ್ದೆನಲ್ಲ ಟೊಮೊಟೊ ಮತ್ತು ಈರುಳ್ಳಿ ಅದನ್ನು ಕೂಡ ಸೇರಿಸಿ ರುಬ್ಕೊಳ್ಳೋಣ. ಹಾಗೆ ಹೂಕೋಸನ್ನ ಸ್ವಲ್ಪ ಕುದಿತಿರೋ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನೂ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡೋಣ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಣ್ಣೆ ಸೇರಿಸೋಣ. ಎಣ್ಣೆ ತುಂಬ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ, ನೋಡ್ಕೊಂಡು ಸೇರಿಸೋಣ. ಹಾಗೆ 1 ಇಂಚು ಚಕ್ಕೆ, 1 ಲವಂಗ, 1 ಮರಾಠಿ ಮೊಗ್ಗು ಇದನ್ನು ರುಬ್ಬಕ್ಕೂ ಹಾಕಿದ್ದೀನಿ. ಹಂಗಾಗಿ ಫ್ಲೇವರ್ಗೆ ಅಂತ ಜಸ್ಟ್ ಒಂದೊಂದನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಜಾಸ್ತಿ ಆದರೆ ಅದೇ ಒಂಥರ ಫ್ಲೇವರ್ ಆಗುತ್ತೆ, ಚೆನ್ನಾಗಿರಲ್ಲ. ಹಂಗಾಗಿ ಆಮೇಲೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಟಿದ್ನಲ್ಲ ಒಗ್ಗರಣೆಗೆ ಅಂತ, ಅದನ್ನು ಕೂಡ ಸೇರಿಸಿ ಅದಿನ್ನೇನು ಫ್ರೈ ಆದಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಎಷ್ಟು ಫ್ರೈ ಆಗುತ್ತೆ ಅಷ್ಟು ಪಲಾವ್ ಟೇಸ್ಟ್ ಆಗಿರುತ್ತೆ. ನಮಗೆ ಫ್ರೈ ಆಗಿರೋ ಈರುಳ್ಳಿ ಪಲಾವಲ್ಲಿ ಸಿಕ್ಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಿನ್ನೇನು ಫ್ರೈ ಆಗ್ತಾಯಿದೆ ಅಂತ ಅಂದಾಗ, ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂತ ಅಂದಾಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ವ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಅದನ್ನು ಕೂಡ ಸೇರಿಸೋಣ. ಇದೆಲ್ಲ ಫ್ರೈ ಮಾಡಬೇಕಾದ್ರೆ ನಾವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಟೊಮೊಟೊ ಮತ್ತು ಹೂಕೋಸು ಹಾಕೋಕ್ಕಿಂತ ಮುಂಚೆನೇ ಹಾಕಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಅದು ಟೇಸ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಇನ್ನೇನು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಹೂಕೋಸನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ಅದೇನು ತುಂಬ ಫ್ರೈ ಮಾಡೋದು ಬೇಡ, ಅಲ್ಲಿ ಬಿಸಿನೀರಲ್ಲೂ ಸ್ವಲ್ಪ ಅದು ಮೆತ್ತಗಾಗಿರುತ್ತೆ, ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆಮೇಲೆ ಟೊಮೊಟೊ ಸೇರಿಸೋಣ. ಟೊಮೊಟೊನೂ ಕೂಡ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ರುಬ್ಬಿಟ್ಕೊಂಡಿದ್ವಲ್ಲ ಏನು ಮಸಾಲೆ ನಾವು, ಆ ಮಸಾಲೆನೇ ಸೇರಿಸಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಯಾವುದೇ ಮಸಾಲೆನ ಮುಂಚೆನೇ ಹುರ್ಕೊಂಡಿಲ್ಲ, ನಾನು ಒಗ್ಗರಣೆಲೇ ಎಲ್ಲ ಹುರ್ಕೊಳೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ ಮತ್ತು ಅದನ್ನು ಕೂಡ ಒಂದು ಸಲ ಫ್ರೈ ಮಾಡಿ ಅದೇ ನೀರು ಬಿಟ್ಕೊಳುತ್ತೆ, ಅದರಲ್ಲೇ ಸ್ವಲ್ಪ ಕುದಿಸಿ ಇನ್ನೇನು ಮಿಕ್ಸಿ ಜಾರ್ ತೊಳೆದಿರ್ತೀವಲ್ವ ಅದ್ರದ್ದು ಸ್ವಲ್ಪ ನೀರು ಹಾಕಿ, ಇನ್ನು ಅಕ್ಕಿ ಎಷ್ಟು ನೆನೆಸಿಟ್ಕೊಂಡಿರ್ತೀವಿ ಅಷ್ಟಕ್ಕೆ ನಾವು ನೀರನ್ನ ಸೇರಿಸಿ ಆ ನೀರನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಡಬೇಕು. ಅದಿನ್ನೇನು ಕುದೀತಾ ಇದೆ ಅಂತ ಅಂದಾಗ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿ ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೊಂದು ಸಲ ಕುದಿಯೋಕ್ಕೆ ಬಿಡೋಣ. ಇವಾಗ ಏನಾದರೂ ನಮಗೆ ಉಪ್ಪು ಆ ಥರ ಏನಾದರೂ ಸ್ವಲ್ಪ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಇಲ್ಲ ಸರಿ ಇದೆ ಅಂತ ಅನಿಸಿದ್ರೆ ನಾವು ಮುಚ್ಚಳ ಹಾಕಿ 1 ರಿಂದ 2 ವಿಷಲ್ ಬರ್ಸಿದ್ರೆ ಸಾಕು, ತುಂಬ ಜಾಸ್ತಿನೂ ಬೇಡ. ಎಲ್ಲ ಅಲ್ಲೇ ಜಾಸ್ತಿ ಫ್ರೈ ಆಗಿರುತ್ತೆ, ಹಂಗಾಗಿ 2 ವಿಷಲ್ ತೆಗ್ಸಿದ್ರೆ ಸಾಕು. ನೋಡಿ ಇನ್ನೂ ವಿಷಲ್ ಸ್ವಲ್ಪ ಇದೆ ಅಂತ ಅಂದಾಗಲೇ ಮುಚ್ಚಳ ಓಪನ್ ಮಾಡಿ, ಇಲ್ಲಾಂದರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ನೋಡ್ತಾ ಇದ್ದರೆ ನೀವು ಹೋಟೆಲ್ದ ಮನೆದ ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಕೂಡ. ಏಕೆಂದರೆ ಅಕ್ಕಿನೂ ನಾವು ನೆನೆಸಿಟ್ಕೊಂಡಿದ್ವಿ, ಹಂಗಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಟೇಸ್ಟ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.